ಪ್ರಶ್ನೆ ಸಂಖ್ಯೆ 38 ಸಿ ಅನ್ನ ಗಮನಿಸಿ. ಬೀಜವೊಂದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ? ಈಗ ಒಂದು ಬೀಜವನ್ನ ನೀವು ತೇವಾಂಶಯುಕ್ತ ಮಣ್ಣಿನಲ್ಲಿ ಹಾಕ್ತೀರಿ. ಈಗ ಅದು ಸ್ವಲ್ಪ ದಿನದ ನಂತರ ಮೊಳಕೆಯೊಡೆದು ಸಸಿಯಾಗಿ ಆಮೇಲೆ ಗಿಡವಾಗುವುದನ್ನ ಗಮನಿಸಿ. ಇದು ಭವಿಷ್ಯದ ಸಸ್ಯವಾಗಿ ಹೇಗೆ ಬೆಳೆಯುತ್ತದೆ ಅಂತ ಕೇಳ್ತಿದ್ದಾರೆ. ಒಂದು ಬೀಜ ಭವಿಷ್ಯದ ಸಸ್ಯವಾಗಿ. ಇಲ್ಲಿ ಬೀಜವು ಗುಣವನ್ನು ಹೊಂದಿದ್ದು ಸೂಕ್ತ ಪರಿಸ್ಥಿತಿಗಳಲ್ಲಿ ಅದು ಮೊಳಕೆಯೊಡೆಯುತ್ತದೆ. ಪ್ರಥಮ ಮೂಲವು ಭವಿಷ್ಯದ ಬೇರಾಗಿ, ಪ್ರಥಮ ಕಾಂಡವು ಕಾಂಡವಾಗಿ ಬೆಳವಣಿಗೆ ಹೊಂದುತ್ತದೆ. ಇಲ್ಲಿ ಪ್ರಥಮ ಮೂಲ ಏನಾಗುತ್ತೆ? ಭವಿಷ್ಯದ ಬೇರಾಗಿ, ಪ್ರಥಮ ಕಾಂಡವು ಭವಿಷ್ಯದ ಕಾಂಡವಾಗಿ ಬೆಳವಣಿಗೆ ಹೊಂದುತ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರಾರಂಭವಾಗುವವರೆಗೆ ಬೀಜದಳದಲ್ಲಿ ಸಂಗ್ರಹವಾದ ಬೆಳವಣಿಗೆಗಾಗಿ ಬಳಕೆಯಾಗುತ್ತದೆ. ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಪ್ರಾರಂಭವಾಗಿ ಅದು ಆಹಾರವನ್ನ ತಯಾರಿಸಿಕೊಳ್ಬೇಕು. ಆದ್ರೆ ಅಲ್ಲಿವರೆಗೆ ಅದಕ್ಕೆ ಆಹಾರವನ್ನ ಕೊಡುವಂತದ್ದು ಯಾವುದು? ಬೀಜದಳದಲ್ಲಿ ಸಂಗ್ರಹವಾದ ಆಹಾರವು ಬೆಳವಣಿಗೆಗಾಗಿ ಬಳಕೆಯಾಗುತ್ತದೆ. ಈ ರೀತಿಯಾಗಿ ಬೀಜವೊಂದು ಭವಿಷ್ಯದ ಸಸ್ಯವಾಗಿ ಬೆಳೆಯುತ್ತದೆ. ಥ್ಯಾಂಕ್